ನಮಸ್ಕಾರ ಶ್ರೀಧನ್ ಅನ್ನೋರಿಗೆ. ಚೆನ್ನಾಗಿದ್ದೀರಾ? ಅಬ್ಬ ಎಲ್ಲ ದೂರ ಬಂದು ಕೂತ್ಕೊಂಡಿದ್ದೀರಾ ಇಲ್ಲೇ ಎತ್ತಲ ಕಡೆ ಆರಾಮಾಗಿ. ಒಳ್ಳೆ ಜಾಗ ಅದು ನಿಜ. ಅಕ್ಕವ್ರು ನಮಸ್ಕಾರ ರೀ. ನಮಸ್ಕಾರ ರೀ. ಸರ ಇದು ತುರುವೇಕೆರೆಯಲ್ಲಿ ಇದ್ದು ಎಷ್ಟು ವರ್ಷ ಆಯ್ತು ನೀವೀಗ? ಸರ್ ಇಲ್ಲಿ ಬಂದು ಚಿಕ್ಕ ಒಂದು 10 ವರ್ಷದ ಮೇಲೆ ಸರ್ ಇಲ್ಲೇ ಸೆಟ್ಲ್ ಆಗಿದ್ದೀರಾ? ಸೆಟ್ಲ್ ಆಗಿದ್ದೀನಿ ಈಗ. ನೀವು ಕಲಾವಿದರು ಮತ್ತು ಅಕ್ಕವ್ರು ನೀವು ಕಲಾವಿದರು. ಕಲಾವಿದ್ರ ಇಬ್ಬರದು ಸೇಮ್ 40 ವರ್ಷ ಸರ್ವಿಸ್ ಆಯಿತು ಅಂದಂಗೆ ಆಯಿತು. ಹೌದಾ ಸರ್? ನಿಮ್ಮದು ಮೂಲ ಊರು ಯಾವುದು? ಸರ್ ನಂದು ಮೂಲ ಊರು ಮೈಸೂರು ಡಿಸ್ಟಿಕ್ಕು HD ಕೋಟೆ ತಾಲೂಕು ಸಂತೆ ಸರ್ಗೂರು. ಮತ್ತು ಈ ಕ್ಷೇತ್ರಕ್ಕೆ ಹೇಗೆ ಬಂದ್ರಿ? ಈ ಕ್ಷೇತ್ರಕ್ಕೆ ನಾನು ಸಣ್ಣವರಿದ್ದಾಗ ಸ್ಕೂಲಲ್ಲಿ ಡ್ರಾಮದ್ದು ಆಸೆ ಇತ್ತು. ಹಾಂ. ಆಗ ನಮ್ಮೂರಿಗೆ ಅವಾಗ ಸಾವಿರದ ಒಂದು 81ರಲ್ಲಿ ಗುಬ್ಬಿ ಕಂಪ್ನಿ ಬಂದಿತ್ತು. ಓ, ನಿಮಗೂ ಗುಬ್ಬಿ ಕಂಪ್ನಿನೇ ಸ್ಫೂರ್ತಿ? ನೋಡಿದ ಗುಬ್ಬಿ ಕಂಪ್ನಿ ನೋಡಿದಲ್ಲ, ಅಲ್ಲಿ ಹೋಗಿ ಗೇಟ್ ಕಾಯಕಂತ ಸೇರ್ಕೊಬಿಟ್ಟ. ಹಾಂ. ಅಲ್ಲಿಂದ ಊರು ಬಿಟ್ಟು ಬಂದವನು ಇನ್ನು ಊರು ತಿರುಗಿ ನೋಡಲಿಲ್ಲ. ಶಿಕ್ಷಣ ಹೆಚ್ಚು ಕಲಿತಿಲ್ಲ? ಇಲ್ಲ, SLC ಅಷ್ಟೇ. SLC ಪೂರ ಪಾಸು ಆಗಿಲ್ಲ. ಹಾಂ. ಪಾಸು ಇಲ್ಲ, ಫೇಲು ಇಲ್ಲ. ಲೈಫಲ್ಲಿ ಪಾಸ್ ಆಗಿದ್ರಲ್ಲ? ಲೈಫ್ ಪಾಸ್ ಆಗಿಲ್ಲ. ಅದು ಸಾಕು. ಸ್ಕೂಲ್ ಬುಕ್ಗಳನ್ನ ಸ್ಕೂಲಲ್ಲೇ ಇಟ್ಟು ನಾಟಕ ಕಂಪ್ನಿಗೆ ಬಂದಿರೋದು. ಇನ್ನು ಪುಸ್ತಕ ಕಲಿತಾ ಇದಾವೆ ಅಲ್ಲಿ. ಇದು ಅಕ್ಕವ್ರ ನಿಮ್ಮದು ಪ್ರಾಪರ್ ಊರು ರೀ? ಹುಬ್ಳಿ. ಹುಬ್ಳಿನಾ? ನಮ್ಮ ಸೈಡ್ದವ್ರು ನೀವು. ಹುಬ್ಳಿಯಿಂದ ನೀವು ರಂಗಭೂಮಿ ಕಲಾವಿದರ ಕುಟುಂಬದ ಹಿನ್ನೆಲೆ ಐತೆ ಅಥವಾ ಹೇಗೆ? ಹಾಂ, ಹೌದು. ನಾನು ಯಾಕಂದರೆ ಗೋಕಾಕ್ ಕಂಪ್ನಿಯಲ್ಲೇ ನಾನು ಬೆಳೆದವಳು. ನನಗೆ ಅವರೇ ತಂದೆ ತಾಯಿ. ಗೋಕಾಕ್ ಕಂಪನಿಯಲ್ಲಿ ನಿಮ್ಮ ತಂದೆಯವರು ರೀ? ಬಸವಣ್ಣಪ್ಪ, ಅಂಬುಜಮ್ಮ. ದೊಡ್ಡ ಕಲಾವಿದ್ರ ಮಗಳೇ ನೀವು? ಗೊತ್ತೇನೋ ರೀ. ತಂದೆ ತಾಯಿ ಅವರು. ಹಾಂ, ಇಲ್ಲ ಅಡ್ಡಿ ಇಲ್ಲ. ಮತ್ತು ತಮ್ಮ ವಿವಾಹ ಆಗಿ ಎಷ್ಟು ವರ್ಷ ಆಯ್ತು ಈಗ ಇಬ್ಬರದು? 40 ವರ್ಷ ಆಯ್ತಾ? ಅಂದರೆ ಕಂಪ್ನಿಯಲ್ಲೇ ಪರಿಚಯ ಆಗಿ ಅಲ್ಲೇ ಪ್ರೇಮ ಆಗಿ ಅಲ್ಲೇ ಪ್ರೀತಿ ಕೂಡಿ ವಿವಾಹದಲ್ಲಿ ಮುಕ್ತಾಯ ಆಯಿತು. ಮತ್ತು ಸರ್ ನೀವು ಮತ್ತೆ ಯಾವ ಕಂಪ್ನಿಯಲ್ಲಿ ಪಾತ್ರ ಮಾಡಿದಿರಾ? ಸರ್ ಫಸ್ಟ್ ನೋಡೋದು ಶ್ರೀಶೈಲ್ ಮಲ್ಲಿಕಾರ್ಜುನ ನಾಟ್ಯ ಸಂಘ ಸುಳ್ಳ ದೇಸರ್ ಕಂಪ್ನಿಗೆ ಹೋದದ್ದು. ವೃತ್ತಿ ರಂಗಭೂಮಿಯಲ್ಲಿ ಸ್ಟಾರ್ಟ್ ಆಗಿದೆ ಅಲ್ಲಿ? ರಂಗಭೂಮಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ಶಿವಾಜಿ ನಾಟಕ ಕುಂದಿರ್ಸಕ್ಕಂತ PV ದುತ್ರಿಗೆ ಕವಿಗಳು ಬಂದರು. ಹ್ಞೂ ಸರ್. ಅವ್ರ ಪರಿಚಯ ಆಯಿತು. ಅವ್ರ ಪರಿಚಯ ಆದಮೇಲೆ ಸೀದಾ ಅಲ್ಲಿಂದ ಅವ್ರ ಕಂಪ್ನಿಗೆ ಹೋದೆ. ನಿಮಗೆ ಹೆಸರು ಕೊಟ್ಟಂಥ ನಾಟಕಗಳು ಹೆಚ್ಚು ನಿಮ್ಮ ಹೆಸರು ಜನಪ್ರಿಯ ಆದಂಥ ನಾಟಕಗಳು? ನನಗೆ ಜನಪ್ರಿಯ ಆದಂಥ ಹೆಸರು ನಾಟಕ ಕೊಟ್ಟದ್ದು ಅಂತಂದರೆ ಒಂದು ಧರ್ಮದೇವತೆಯಲ್ಲಿ ಗುಂಡನ ಪಾರ್ಟು, ಗುಂಡ. ಹ್ಞೂ. ಗುಂಡ. ಕೊಂಡು ತಂದ ಗಂಡ ನಾಟಕದಲ್ಲಿ ಮಾಣಿ ಪಾತ್ರ. ಹಾಂ. ಮಾಣಿ ಪಾತ್ರ ನನಗೆ ಹೆಚ್ಚಿಗೆ ಹೆಸರು ಕೊಟ್ಟದ್ದು. ಅದಾದಮೇಲಿಂದ ಇದು ಒಂದು ಗೋಮುಖ ವ್ಯಾಘ್ರ ನಾಟಕದಲ್ಲಿ ಮೋಹನ್ ರಾಯ್ ಪಾತ್ರ ಮಾಡ್ತಿದ್ದೆ. ಅದರ ಕವಿ ಯಾರು? ಇದು ನಾದೇ ನರಸಿಂಹಮೂರ್ತಿ ಅವರು. ಅವ್ರದ್ದು ನಾಟಕ? ಗೋಮುಖ ವ್ಯಾಘ್ರ ನಾದೇ ನರಸಿಂಹಮೂರ್ತಿ ಅವರು. ನೀವು ಪಾತ್ರ ಮಾಡಿದ ಕಂಪನಿಗಳ ಹೆಸರು ಹೇಳ್ರಲ್ಲ, ನೆನಪಿದ್ದಷ್ಟು ಎಷ್ಟಿದೆ? ಅದು ಫಸ್ಟ್ ಸರ್ ಶ್ರೀಶೈಲ್ ಮಲ್ಲಿಕಾರ್ಜುನ ನಾಟ್ಯ ಸಂಘ ಸುಳ್ಳ, ಸಿದ್ಧಲಿಂಗೇಶ್ವರ ನಾಟ್ಯ ಸಂಘ ಸುಳೆಬಾವಿ, ಆಮೇಲೆ ಅಲ್ಲಿಂದ ಬಂದು ಕರ್ನಾಟಕ ಕಲಾ ವೈಭವ ಸಂಘ ಹೆಂಕಂಚಿ ಜೋಶಿ ಅವ್ರದ್ದು ಹೆಂಕಂಚಿ ಜೋಶಿ ಅವ್ರದ್ದು. ಅಲ್ಲಿಂದ ಬಂದು ಇವ್ರದ್ದು ಶಿಶುನಾಳ ಶಿಲ್ಪ ಸಾಹೇಬ್ರ ನಾಟಕ ಹುಲಗೂರು ಸಿದ್ದಪ್ಪ ಸಾವ್ಕಾರ ಕಂಪ್ನಿ. ಹಂಗೆ ಸುಮಾರು ಅಷ್ಟು ಕಂಪ್ನಿಗಳೆಲ್ಲ ಅದಿದೆ. ಅಂದರೆ ಜೊತೆಯಾಗಿ ಕಂಪ್ನಿಲಿ ಇರ್ತಾ ಇದ್ದೀರ ತಾವು ಇಬ್ಬರು ಅಕ್ಕವ್ರು? ನೀವು ಯಾವ್ಯಾವ ನಾಟಕ ಅಭಿನಯಿಸ್ತಾರೆ? ಚೆನ್ನಕೇಶವ ನಾಟ್ಯ ಸಂಘ ಆ ಕಂಪ್ನಿಲಿ ಸ್ವಲ್ಪ ಜಾಸ್ತಿ ಸರ್ವಿಸ್ ಮಾಡೋದು. ಮಾಲೀಕರು ಯಾರು ಅದಕ್ಕೆ? ಶಿವಕುಮಾರ್ ಅಂತ ಹಾಸನ ಮಾಲೀಕರು. ಓ, ಮೊಟ್ಟ ಮೊದಲೆಲ್ಲ ಈ ಪದ್ಧತಿಗಳು ಆರಂಭ ಮಾಡಿದ್ದಾರೆ ಅವರೇ. ನಾಟಕ ಕಂಪ್ನಿಯಲ್ಲಿ ಎಲ್ಲ ರೂಮ್ ಗಿಲ್ ಮಾಡಿಕೊಟ್ರು ಅವರು. ಇದನ್ನ ಎಲ್ಲ ರೀತಿಯಾದಂಥ ನಾಟಕ ಕಂಪ್ನಿ ಯಾವ ರೀತಿ ಇರಬೇಕು ಅಂತ ಕಂಡೀಷನ್ ಮಾಡಿದವರು ಅವರು. ಹಿಂದಿನ ಮಾಲಕರಿಗೆ ಇವತ್ತಿನ ನಾಟಕ ಕಂಪ್ನಿ ಮಾಲಕರಿಗೂ ನೀವು ವ್ಯತ್ಯಾಸ ಏನು ನೀವು ಅಂದ್ಕೊಂಡಂಗೆ ಯಾವ ರೀತಿ ಇದೆ ಸರ್? ಹಿಂದಿನ ಕಂಪ್ನಿ ಮಾಲೀಕರುಗಳು ಕಲೆಗಾಗಿ ಜೀವ ಕೊಡ್ತಾ ಇದ್ದಾರೆ ಸರ್. ಹ್ಞೂ ಸರ್. ಈಗಿನ ಕಂಪ್ನಿ ಮಾಲೀಕರುಗಳು ಸ್ವಲ್ಪ ಜನ ಕಲೆಗೆ ಬೆಲೆ ಕೊಟ್ಟರೆ ಇನ್ನೊಂದಷ್ಟು ಜನ ದುಡ್ಡಿಗೆ ಬೆಲೆ ಕೊಡ್ತಾರೆ. ಮಾಲೀಕರು ಅಂದ್ರೆ ಆಗ ಬಡ ಕಲಾವಿದ್ರಂತ್ರಿ, ಕಲಾವಿದರು ಶ್ರೀಮಂತರಿಗೆ, ಮಾಲೀಕರು ಬಡವರು. ಅವಾಗ ಈಗ ಮಾಲೀಕರು ಶ್ರೀಮಂತರು, ಕಲಾವಿದರು ಬಡವರು. ಇಬ್ಬರು ಬಡವ್ರು ಏನಲ್ಲ ಈಗಿನ ಕಾಲದಲ್ಲಿ. ಎಲ್ಲ ಈಕ್ವಲ್ ಆಗಿ ನಡೀತದೆ. ಇಷ್ಟು ಸಂಬಳ ಕೊಟ್ಟರು ಬರ್ತೀನಿ ಅಂತ ಇವರು, ನಾವು ಕಲಾವಿದರು ಅಂತೀವಿ. ಆಯ್ತು ತಗೊಳಪ್ಪ ಇಷ್ಟು ಕೊಡ್ತೀನಿ ಅಂತ ಅವ್ರು ಅಂದಿರ್ತಾರೆ. ಮತ್ತು ಅವತ್ತಿನ ಆಟಗಳಿಗೆ ಇವತ್ತಿನ ಆಟಗಳಿಗೂ ಏನು ವ್ಯತ್ಯಾಸ ಕಾಣ್ತೀರಿ ನೀವು? ಸರ್ ಅವಾಗ ಸ್ವಲ್ಪ ಹೇಳ್ತೀನಿ ಕೇಳಿ, ಡಬಲ್ ಮೀನಿಂಗು ಇಂಥವು ಯಾವೂ ಇರಲಿಲ್ಲ ಸರ್. ರಾಜಹಾಸ್ಯ ಇತ್ತು. ಆಮೇಲೆ ಹಾಸ್ಯ ಕಲಾವಿದರಿಗೆ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಇತ್ತಾಗ. ಅವಾಗ ಹೀರೋಗಳಿಗೆ, ವಿಲನ್ಗಳಿಗೆ ಸ್ವಲ್ಪ ಜಾಸ್ತಿ ವ್ಯಾಲ್ಯೂ ಇತ್ತು. ಕಾಮಿಡಿ ಅವರು ಸುಮ್ಮನೆ ಅವ್ರು ಡ್ರೆಸ್ ಮಾಡ್ಕೊಳಕ್ಕೆ ಟೈಮ್ ಪಾಸ್ ಮಾಡ್ಬೇಕು, ಅಲ್ಲ ಟೈಮ್ ಪಾಸ್ ಸುಮ್ಮನೆ ಜೋಕರ್ ಬಂದಾಗ ಬಂದು ಹೋಗ್ತಾ ಇದ್ದೆ. ಇವತ್ತಿನ ದಿವಸ ಹಾಸ್ಯ ಪಾತ್ರದವ್ರದ್ದೇ ಜಾಸ್ತಿ ಆಗಿದೆ. ಅವ್ರದ್ದೇ ಕತೆ ಮುಖ್ಯ ಅಲ್ಲ ಈಗ? ಕತೆ ಮುಖ್ಯ ಇಲ್ಲ, ಹಾಸ್ಯದವ್ರು ಮೇನು. ಅದು ರಾಜಹಾಸ್ಯನೂ ಬೇಡ ಈಗ, ರಾಜಹಾಸ್ಯನೂ ಬೇಕಲ್ಲ ಹೆಚ್ಚಿಗೆ. ಮತ್ತು ಈ ಜನ ಬಯಸ್ತಾರೆ ನಾವು ಕೊಡ್ತು ಅಂತಾರೆ ಕೆಲವು ಮಾಲಕರಾದ, ಅದಕ್ಕೆ ಬಗ್ಗೆ ನೀವು ನಿಂತೀರಿ? ಜನ ಬಯಸ್ತಾರೆ ಸರ್, ಅದೇ ಜನ ಬಯಸೋದು ಕೊಡಲೇಬೇಕು. ಯಾಕಂದ್ರೆ ಈಗ ನಾವು ಹೋಟ್ಲಿಗೆ ಹೋಗಿ ಇಂಥದ್ದು ಬೇಕು ಅಂತ ಕೇಳಿದಾಗ ಆ ತಿಂಡಿ ಕೊಡ್ಬೇಕು ಅಷ್ಟೇನ. ಅವ್ರು ಕೊಟ್ಟು ತಿಂಡಿ ನಾವು ತಿನ್ನಕ್ಕೆ ರೆಡಿ ಇರಲ್ಲ. ಹಂಗೆ ಜನ ಏನು ಕೇಳ್ತಾರೆ ಅದನ್ನು ಕೊಟ್ಟು ನಾವು ಅವ್ರನ್ನ ಸಮಾಧಾನ ಮಾಡ್ಬೇಕು. ಅಲ್ಲ, ಇದ್ರ ಬಗ್ಗೆ ಎಲ್ಲ ಅವರು ಅಶ್ಲೀಲ ಹಾಸ್ಯ ಬಗ್ಗೆ ಹೇಳ್ತಾರೆ, ಜನ ಬಯಸ್ತಾರತ್ತೆ, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನಂತ? ಅಲ್ಲ, ಅಶ್ಲೀಲ ಬಗ್ಗೆ ಅಂತ ನಾವು ಕೊಟ್ಟರೆ ಬಯಸ್ತಾರೆ ಅವರು, ಕೊಡಲಿಲ್ಲ ಏನು ಬಯಸಕ್ಕೆ ಹೋಗಲ್ಲ. ಸುಮ್ಮನೆ ಅದು ಅಶ್ಲೀಲ ಬಗ್ಗೆ ಜನರ ಬಗ್ಗೆ ಹೇಳೋಕ್ಕಾಗಲ್ಲ. ಅಂದರೆ ನಾವು ನಿಜವಾಗಿ ನಮ್ಮ ಮಟ್ಟಕ್ಕೆ ಅವ್ರನ್ನ ತರಬೇಕಂತ, ಅವ್ರ ಮಟ್ಟಕ್ಕೆ ನಾವು ಇಳಿಬಾರ್ದು ಅಂತ ಅನಿಸ್ತದೆ. ಹೌದಲ್ಲ? ಮೊನ್ನೆ ದಿವಂಗತ ರಜಿತ್ ಅಳಿಕೋಟಿ ಅವರು ಒಂದು ಸಲ ಅವರು ಸಾಯುಕ್ಕಿಂತ ಒಂದು 6 ತಿಂಗಳ ಮೊದಲು ಕರ್ನಾಟಕ ವಿದ್ಯಾವರ್ಧಕ ಸಂಘದಾಗ ಅಂದದ್ದು ನೆನಪಿದೆ. ಜನರು ಮುಗ್ಧ ಮಕ್ಕಳಿದ್ದಂಗೆ
ನಾವು ವಿಷ ಕೊಟ್ಟರು ತಗೋತಾರೆ, ಅಮೃತ ಕೊಟ್ಟರು ತಗೋತಾರೆ. ಅದಕ್ಕೆ ಅದೇ ನಿಜ ಅನಿಸ್ತದಲ್ಲ. ಈಗ ನಾವು ಡಬಲ್ ಮೀನಿಂಗ್ ಕೊಟ್ಟರು ತಗೊಳ್ತಾರೆ, ರಾಜೇಶ ಕೊಟ್ಟರು ತಗೋತಾರೆ. ರಾಜೇಶನೇ ಯಾಕೆ ಜಾಸ್ತಿ ಮಾಡಬಾರ್ದು? ಇವತ್ತು ಅಕ್ಕಾರ ನಿಮ್ಮದು ಅನುಭವ ಹೇಳ್ರಿ, ನೀವು ಯಾವ ಕಂಪ್ನಿಯಾಗ ಪಾಠ ಮಾಡಿದ್ರಿ, ಏನು ಕತೆ? ಎಲ್ಲ ಒಟ್ಟಿಗೆ ಇದ್ದವರು. ಅವ್ರ ಜೊತೆಗೆ ಇದ್ದಾರೆ. ನಿಮಗೆ ಹೆಸರು ಕೊಟ್ಟಂಥ ಪಾತ್ರಗಳು ಯಾವ? ನಾಗಲಕ್ಷ್ಮಮ್ಮ, ಹ್ಞೂ ಒಂದು ಸುಖದ ಸುಪ್ಪತ್ತಿಗೆ ನೀಲ, ಹ್ಞೂ ಆಮೇಲೆ ಚೆನ್ನಪ್ಪ ಚನ್ನಗೌಡಲ್ಲಿ ಎಲ್ಲಿ ಎಲ್ಲಿ ಹ್ಞೂ ಅದು ಕಾಮಿಡಿ ಪಾತ್ರದ ಬರ್ತದಲ್ಲ. ಅವಾಗ ಮುದುಕನ ಮದುವೆಯಲ್ಲಿ ಹಚ್ಚಿ. ನಿಮಗೆ ಹೆಂಗೆ ಅನ್ಸ್ತದೆ ರಂಗಭೂಮಿ ಜೀವನ? ಖುಷಿ ಇದೆಯಾ ಅವ್ರ ಬೇಜಾರಿದೆಯಾ? ಇಲ್ಲ, ಮೊದಲೇ ಚೆನ್ನಾಗಿತ್ತು, ಇವಾಗ ಸ್ವಲ್ಪ ತಾತ್ಕಾಲಿಕ, ಇವಾಗ ಏನಿಲ್ಲ, ಇವಾಗ ಅಷ್ಟರ ಮಟ್ಟಿಗೆ. ಹಾಂ ಕಲೆಯ ಬಗ್ಗೆ ಆಗಿದ್ದಂಥ ಗೌರವ ಈಗಿಲ್ಲ ಅಂತೀರಾ? ಈಗಿಲ್ಲ ಕಲೆಗೆ ಒಂಚೂರು ಗೌರವ ಈಗ, ಅವಾಗಿತ್ತು. ಆಗಿನ ಕಲಾವಿದೆಯರಿಗೂ ಈಗಿನ ಕಲಾವಿದೆಯರಿಗೂ ನೀವು ಕಂಡಂಥದ್ದು ಹೇಳಿ ಸ್ಪಷ್ಟವಾಗಿ ನಿಮ್ಮ ಅನಿಸಿಕೆ. ಅವಾಗಿನ ಕಲಾವಿದರು ನಾನು ಹೆಚ್ಚು ನೀನು ಹೆಚ್ಚು ಅಂತ ಇದು ಮಾಡ್ತಿದ್ರು. ಈಗ ಅದು ಇಲ್ಲ. ಇನ್ನು ಉಳಿದು ಹೇಳೋದೇ ಬೇಡ ಅಂತೀರಾ? ಹಾಗೆ ರಂಗ ಇವಾಗ ಅದು ಇಲ್ಲ. ಇವಾಗ ಅವಾಗ ಅವಳು 2 ಮಾತಾಡಿದಳು, ನಾನು ಯಾಕೆ 4 ಆಡ್ಬಾರ್ದು, ಹಿಂಗಿತ್ತು. ಚಾಲೆಂಜ್ ಮೇಲೆ ಮಾಡ್ತಿದ್ದೇವೆ ಪಾಠಗಳು. ಈಗ ಆ ಚಾಲೆಂಜ್ ಇಲ್ಲ. ಇವಾಗ ದುಡ್ಡು ಸಿಕ್ಕರೆ ಸಾಕಪ್ಪ ಅಂತೀವಿ ಇವಾಗ. ಬೇಜಾರದ ಸಂಗತಿ. ಸರ್, ಇದು ಬದಲಾವಣೆ ಆಗುತ್ತಂತೀರಾ ರಂಗಭೂಮಿ ಮುಂದೆ? ಇದೇ ಮೊದಲಿನ ಥರ ರೀತಿ ಇದು ಹೋಗ್ತಾರೆ. ಲಾಸ್ಟ್ ನನ್ನ ಅನಿಸಿಕೆ ಪ್ರಕಾರ ರಂಗಭೂಮಿನ ಬದಲಾವಣೆ ಆಗಿ ರಂಗಭೂಮಿ ಉಳಿಯುತ್ತೆ ಅಂತೀರಾ? ಅಂದರೆ ಮತ್ತೆ ಮೊದಲಿನ ಆದರ್ಶ ಗುಬ್ಬಿ ವೀರಣ್ಣ, ರಾಜರಂಗಾಚಾರ್ಯ ಈ ಥರ ಕಲಾವಿದರು ಬರ್ತಾರೆ. ಇದು ಕಾಲಚಕ್ರ ಹಂಗೆ ತಿರುಗುತ್ತೆ, ಹಂಗೆ ಇದು ಚಕ್ರ ತಿರುಗಿಕೊಂಡು ಈಗ ನೋಡಿ ಸ್ವಲ್ಪ ರಂಗಭೂಮಿ ಕಡೆ ಒಲವು ಆಗ್ತಾ ಇದೆ ಈಗ. ಮತ್ತು ಈಗ ನೀವು ಸದ್ಯಕ್ಕೆ ಟ್ರೂಪ್ ಹೋಗ್ತಾ ಇದ್ದೀರಾ? ಈಗ ಟ್ರೂಪ್ ಹೋಗ್ತಾ ಇದ್ದೀವಿ. ಮುಂದಿನ ಯೋಜನೆ ಏನಿದೆ ತಮ್ಮದು ಬರೋದು ದಂಪತಿಗಳದ್ದು ಕಲೆಯ ಬಗ್ಗೆ ಏನಾದರೂ ದೊಡ್ಡ ಯೋಜನೆ ಇದೆಯಾ? ಇಲ್ಲ, ಯಾವುದೇ ಯೋಜನೆ ಇಲ್ಲ ಸರ್. ಜೀವನ ನಡೆಸ್ಕೊಂಡು ಹೋದ್ರೆ ಸಾಕಲ್ಲ, ಸುಮ್ಮನೆ ಶಾಂತವಾಗಿರೋದು, ಪಾತ್ರಗಳು ಮಾಡೋದು.